ಈಗ ಕ್ಯಾನ್ಸರ್ ಇದೆ ಅಂತ ಒಬ್ರಿಗೆ ಹೇಳಿದಾಗ ಎಕ್ಸ್ ಪರ್ಸನ್ಗೆ ಅಲ್ಲೇ ಅರ್ಧ ಅವರು ಜೀವ ಹೋಗಿರುತ್ತೆ. ಓಕೆ, ಆಮೇಲೆ ಇನ್ನೂ ಅರ್ಧ ಜೀವ ಯಾವಾಗ ಹೋಗುತ್ತೆ ಅಂದರೆ ಕುಟುಂಬದವರು ತೋರಿಸುವಂಥ ಒಂದು ಇರುತ್ತಲ್ಲ ರೆಸ್ಪಾನ್ಸು, ಅದರಿಂದ ಇನ್ನೂ ಅರ್ಧ ಹೋಗ್ಬಿಡುತ್ತೆ. ಸೊ ಈ ಎರಡರ ಬಗ್ಗೆನೂ ನಂಗೆ ಹೇಳಿ, ಕ್ಯಾನ್ಸರ್ ಇದೆ ಅಂದರೆ ಒಬ್ಬ ಪೇಷಂಟ್ ಹೇಗೆ ಅದನ್ನು ನೋಡಬೇಕು, ಎರಡನೇದು ಆ ಕುಟುಂಬದವ್ರು ಹೇಗೆ ಅದಕ್ಕೆ ರೆಸ್ಪಾಂಡ್ ಮಾಡಬೇಕು. ಸೊ ಈ ಕ್ಯಾನ್ಸರ್ ಅಂತ ಹೇಳಿದ ತಕ್ಷಣ ಆ ಪೇಷಂಟ್ಗೆ ಫಸ್ಟ್ ಶಾಕ್ ಆಗುತ್ತೆ ಸರ್. ಅವರು ಯೋಚನೆ ಮಾಡ್ತಾರೆ, ಯಾಕೆ ಬಂತು ನನ್ನ ಕ್ಯಾನ್ಸರು, ನಾನು ಏನು ಪಾಪ ಮಾಡಿದ್ದೆ, ನಾನೇನೋ ಮಾಡಿದ ಪಾಪಕ್ಕೆ ಈ ಥರ ಬಂತ ಅಂತ ಅನ್ಕೋತಾರೆ. ಸೊ ಇದು ಯಾವ ಪಾಪದಿಂದ ಬರೋವಂಥ ಕಾಯಿಲೆ ಅಲ್ಲ. ಅದು ಈ ಕಾಯಿಲೆಗಳು ಹೇಗೆ ಬರುತ್ತೆ, ನಮ್ಮ ಬಾಡಿ ವಯಸ್ಸಾಗ್ತಾ ಆಗ್ತಾ ಕಾಯಿಲೆಗಳು ಬರುತ್ತೆ. ಸೊ ಅದನ್ನು ನಾವು ಒಂದು ಈ ಕರ್ಮ ಅಂತಾರಲ್ವ, ಈ ಬಂದಿದ್ದನ್ನು ನಾವು ಫೇಸ್ ಮಾಡಿಬಿಡ್ಬೇಕು ಅಷ್ಟೇ. ಅದ್ರ ಬಗ್ಗೆ ಹಿಂದಿಂದು ಏನು ಮುಂದಿಂದು ಯೋಚನೆ ಮಾಡಬಾರ್ದು, ಹಿಂದಿಂದು ಯೋಚನೆ ಮಾಡಬಾರ್ದು. ಈ ಟೈಮಲ್ಲಿ ಈಗ ಬಂದಿದೆ ಕಾಯಿಲೆ, ಅದು ನಾನು ಫೇಸ್ ಮಾಡ್ತೀನಿ, ಮುಂದಿದ್ದು ಏನು ಆಗತ್ತೋ ಆಗಲಿ ಅನ್ನೋ ಥರ ಅವ್ರು ಅದನ್ನ ಒಂದು ನ್ಯೂಟ್ರಲ್ ಆಗಿರಬೇಕು. ತುಂಬ ಓವರ್ ಹೈಪು ಅಲ್ಲ, ತುಂಬ ನೆಗೆಟಿವು ಅಲ್ಲ. ಸೊ ಅವರು ಪ್ರೆಸೆಂಟ್ ಈಗ ಬಂದಿದೆ, ಅದನ್ನು ಫೇಸ್ ಮಾಡಬೇಕು ಅಂತ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಕೆಲವರು ಅಕ್ಸೆಪ್ಟೇ ಮಾಡ್ಕೊಳ್ಳಲ್ಲ. ಅಂದರೆ ನಿಮಗೆ ಕ್ಯಾನ್ಸರ್ ಇದೆ, ನನಗೆ ಕ್ಯಾನ್ಸರಾ, ನನಗೆ ಹೆಂಗೆ ಕ್ಯಾನ್ಸರ್ ಬಂತು ಅಂದರೆ ಆ ಡಿನಯಲ್ ಅಂತ ಹೇಳ್ತೀವಿ. ಯಾವುದೇ ಕಾಯಿಲೆಲೂ ಫಸ್ಟ್ ನಿಮಗೆ ಶುಗರ್ ಇದೆ ಅಂದರೆ ನನಗೆ ಶುಗರಾ ಅಂತ ಅಂತೀವಲ್ಲ, ಅದೇ ಥರ ಕ್ಯಾನ್ಸರಲ್ಲೂ ಆ ಡಿನಯಲ್ ಫೇಸ್ ಇರುತ್ತೆ. ಅವ್ರಿಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಆ ಫೇಸು ಎಲ್ಲರಿಗೂ ಬರುತ್ತೆ. ಬಟ್ ಅವರು ಅಕ್ಸೆಪ್ಟ್ ಅಂದರೆ ಈಗ ಸ್ಕ್ಯಾನಲ್ಲೆಲ್ಲ ಬಂದಿದೆ ಕ್ಯಾನ್ಸರ್ ಅಂತ, ಈಗ ಬಯಾಪ್ಸಿಲೂ ಕ್ಯಾನ್ಸರ್ ಕನ್ಫರ್ಮ್ ಆಗಿದೆ. ಸೊ ಬೆಟರ್ ಟು ಅಕ್ಸೆಪ್ಟ್ ಇಟ್. ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನ ಅವರು ಆಯಿತು ನಾನು ಟ್ರೀಟ್ಮೆಂಟ್ ಏನಿದೆ ತಗೋತೀನಿ ಅಂತ. ಮತ್ತು ಅದ್ರ ಸೈಡ್ ಎಫೆಕ್ಟ್ಸ್ ಬಗ್ಗೆ ಹೆದರ್ಕೊಳ್ಳೋದು. ಈಗ ಕೂದಲು ಉದುರುತ್ತಾ ನೋಡಿ, ಕೂದಲು ನಾವು ಎಷ್ಟೆಲ್ಲ ಹೇರ್ ಸ್ಟೈಲ್ ಮಾಡ್ಕೋತೀವಿ, ನಮ್ಮ ಫೇಸ್, ನಮ್ಮ ಅಪಿಯರೆನ್ಸ್ ಬಗ್ಗೆ ನಮ್ಗೆ ಎಷ್ಟೆಲ್ಲ ಕಾಳಜಿ ಇರುತ್ತೆ. ಸೊ ನಮ್ಮ ಕುರೂಪ ಆಗುತ್ತೆ ಅಥವಾ ಕೂದಲು ಉದುರುತ್ತೆ ಅಂದರೆ ನಾವು ಹೆದರ್ಕೊಂಬಿಡ್ತೀವಿ. ಅಯ್ಯೋ ಬೇಡವೇ ಬೇಡ, ನಾನು ಸತ್ರೂ ಪರವಾಗಿಲ್ಲ, ನನಗೆ ಟ್ರೀಟ್ಮೆಂಟ್ ಬೇಡ ಅಂತೆಲ್ಲ ಹೇಳ್ತಾರೆ. ಆ ಥರ ಅನ್ಕೋಬಾರ್ದು ನಾವು. ಸೊ ಹೆಂಗೆ ಬಂದಿದೆ ಅದನ್ನು ಹಂಗೆ ಫೇಸ್ ಮಾಡ್ಬೋದು. ಈ ಕೂದಲು ಉದುರಿದ್ದನ್ನು ಅನೇಕ ರೀತಿ ನಾವು ಹ್ಯಾಂಡಲ್ ಮಾಡ್ಬೋದು. ಈ ವಿಗ್ ಹಾಕೋಬೋದು, ಈ ಹೇರ್ ವೀವಿಂಗ್ ಮಾಡ್ಬೋದು. ಸೊ ಕೆಲವರು ಸ್ಕಾರ್ಫ್ ಹಾಕೋತಾರೆ, ಈ ಟೋಪಿ ಹಾಕೋತಾರೆ. ಸೊ ಆ ಥರ ಹೇಗಾದರೂ ಅದೊಂದು ಟೆಂಪ್ರರಿ ಫೇಸ್ ಅಷ್ಟೇ. ಸೊ ಅದು ನೋಡೋರಿಗೆ ಕೂಡ ಟೆಂಪ್ರರಿ ಫೇಸ್. ಅದು ನೋಡೋರಿಗೆ ಫಸ್ಟ್ ಒಂದ್ಸಲ ಶಾಕ್ ಆಗ್ಬಹುದು, ಆಮೇಲೆ ಅವರು ಅದಕ್ಕೂ ಅಡ್ಜಸ್ಟ್ ಆಗ್ತಾರೆ. ಮತ್ತು ಅದು ಒಂದು 3 ತಿಂಗಳು 4 ತಿಂಗಳು ಆ ಥರ ಇರುತ್ತೆ ಸರ್ ಅಷ್ಟೇ. ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ಕೂದಲೆಲ್ಲ ಚೆನ್ನಾಗಿ ಬರುತ್ತೆ. ಸೊ ಆಮೇಲೆ ಅವರು ಇನ್ನೂ ಬೇರೆ ಬೇರೆ ಥರ ಹೇರ್ ಸ್ಟೈಲ್ ಮಾಡ್ಕೋಬೋದು, ಪರವಾಗಿಲ್ಲ. ಬಟ್ ಆ ಫೇಸಲ್ಲಿ ತುಂಬ ಗಟ್ಟಿ ಮನ್ಸು ಮಾಡ್ಕೋಬೇಕು, ಅವ್ರು ಹೆದರ್ಕೋಬಾರ್ದು.